ಸಾಧನೆಯ ಶಿಖರವೇರಿದ ಜ್ಯೋತಿರಾಜ್ ಅವರ ಕಿರೀಟಕ್ಕೆ ಮತ್ತೊಂದು ಗರಿಯಾಯಿತು ಕಾರಿಂಜೇಶ್ವರ ಬೆಟ್ಟವನ್ನು ಏರಿದ ಕ್ಷಣ. ಹೌದು, ಕರ್ನಾಟಕದ ಸ್ಪೈಡರ್ ಮ್ಯಾನ್ ಎಂದೇ ಖ್ಯಾತಿ ಪಡೆದಿರುವ ಜ್ಯೋತಿರಾಜ್ ಅವರು ನಿಗದಿಪಡಿಸಿದಂತೆ ಬೆಳಗ್ಗೆ 10 ಗಂಟೆಗೆ ಪುರಾಣ ಪ್ರಸಿದ್ಧ ಕಾರಿಂಜೇಶ್ವರ ಬೆಟ್ಟ ಹತ್ತಲು ಆರಂಭಿಸಿದ್ದು, ಕೇವಲ ಅರ್ಧ ತಾಸಿಗಿಂತಲೂ ಮೊದಲೇ ಈಶ್ವರನ ದೇವಾಲಯದ ಮುಂದೆ ಬಂದು ದೇವರಿಗೆ ನಮಸ್ಕರಿಸಿದ್ದಾರೆ. ನೋಡುಗರ ಮೈಜುಮ್ಮೆನಿಸುವ ರೀತಿಯಲ್ಲಿ ಸುಡು ಬಿಸಿಲಿಗೆ ಆತ ಬೆಟ್ಟವನ್ನು ಏರುವ ದೃಶ್ಯ ಕೆಲವರ ಕಣ್ಣುಗಳನ್ನು ಒದ್ದೆಯಾಗಿಸಿದೆ. ಕರ್ನಾಟಕದ ಬೇರೆ ಕಡೆಗಳಿಗೆ ತೆರಳಿ ಸಾಹಸ ಪ್ರದರ್ಶನ ಮಾಡುತ್ತಾ ಅದರಲ್ಲಿ ಬಂದ ಹಣವನ್ನು ಸ್ಪೋರ್ಟ್ಸ್ ಕ್ಲಬ್ ಸ್ಥಾಪನೆಗೆ ವಿನಿಯೋಗಿಸುವ ಕನಸು ಜ್ಯೋತಿರಾಜ್ ಅವರದ್ದಾಗಿದೆ. ನನ್ನ ಹೆಸರು ಜ್ಯೋತಿರಾಜ್. ನಾನು ಇವತ್ತು ಅಲಿಯಾಸ್ ಕೋತಿರಾಜ್. ಇವತ್ತು ಕಾರಂಜಿ ಬೆಟ್ಟ ಹತ್ತಲಿಕ್ಕೋಸ್ಕರ ಬಂದೆ. ನಮ್ಮ ಯುಗದಿಂದ ಇರೋಂಥ ಒಂದು ಇತಿಹಾಸ ಇರೋಂಥ ಒಂದು ದೇವಸ್ಥಾನ ಇದು. ಅದನ್ನು ಹಿಂದುಗಡೆಯಿಂದ 350 ಅಡಿ ಕ್ಲೈಮ್ ಮಾಡ್ತಾ ಇದ್ದೀನಿ. ಕೆಳಗಡೆಯಿಂದ ಮೇಲೆ ಏನೋ ಒಂದು ಸಾಧನೆಗೋಸ್ಕರ ಎಲ್ಲ ಕಡೆನೂ ಹತ್ಕೊತ ಹೋಗ್ತಾ ಇದ್ದೀನಿ. ಅದರಲ್ಲಿ ಇದು ಒಂದು ಬೆಟ್ಟನ ಹತ್ತುತ್ತಾ ಇದ್ದೀನಿ. ಇದನ್ನು ನಾನು ಎಲ್ಲಂತ ಬೆಟ್ಟ ಹತ್ತಿದ್ದೀನಿ, ಬಟ್ ಕಾರಂಜಿ ಬೆಟ್ಟದಷ್ಟು ಟಫ್ ನನಗೆ ಯಾವುದು ಇರಲಿಲ್ಲ. ಬಟ್ ನಿನ್ನೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿನಿ, ಹುಷಾರಾಗಿ ಹತ್ತುತ್ತೀನಿ. ಮತ್ತು ನಮ್ಮ ಮ್ಯಾನೇಜರ್ ಅವರು ವಿನಯ್ ಅವರು ತುಂಬ ಸಪೋರ್ಟ್ ಮಾಡಿದರು. ಮತ್ತು ನಮ್ಮ ಪ್ರಸನ್ನ ಅವರು ಮತ್ತು ನಮ್ಮ ಅಭಿ ಅವರು ಮೂವರು ನನಗೆ ಈ ಊರಲ್ಲಿ ತುಂಬ ಸಪೋರ್ಟ್ ಮಾಡಿ ನನಗೆ ಹತ್ತಲಿಕ್ಕೆ ಈ ಸಾಧನೆ ಮಾಡಲಿಕ್ಕೆ ಇವರು ಮೂವರೇ ಕಾರಣ. ಆಮೇಲೆ ಮೀಡಿಯಾದವರು ನನಗೆ ಬೆನ್ನೆಲುವಾಗಿ ನಿಂತು ನನ್ನ ಇವತ್ತು ಈ ಮಟ್ಟಕ್ಕೆ ಶಿಖರದ ಎತ್ತರಕ್ಕೆ ನಾನು ತೊಗೊಂಡೋಗಿ ನಿಲ್ಲಿಸಿದ್ದೆ ಮೀಡಿಯಾದವರು, ಪ್ರಶ್ನವರೇ ಎಲ್ಲರೂ. ನಿಮ್ಮಿಂದ ನಾನು ಬೆಳೆದಂಥ ಮಗ. ನಾನು ಎಲ್ಲೋ ತಮಿಳ್ನಾಡಲ್ಲಿ ಹುಟ್ಟಿ ಕರ್ನಾಟಕ ಬಂದು ಈ ಊರಿಗೆ, ನಾನು ಈ ನಾಡಿಗೆ ಕನ್ನಡಿಗನಾಗಿ ಸಾಯ್ಬೇಕು ಅನ್ನೋ ಒಂದು ಕೊನೆ ಆಸೆ. ನನ್ನ ಆಸೆ ನನಗೆ ಕನ್ನಡಿಗನಾಗಿ ಸತ್ತರೆ ಸಾಕು. ಯಾಕಂದರೆ ನಾನು ಹುಟ್ಟಿದ ತಮಿಳ್ನಾಡಾದರೂ ನನಗೆ ಊಟ ಹಾಕಿ ಬೆಳೆಸಿದ್ದು ನಮ್ಮ ಕರ್ನಾಟಕ. ಹಂಗಾಗಿ ನಾನು ಕನ್ನಡ ಅಂತ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಈ ಬೆಟ್ಟವನ್ನು ಸಾಧನೆ ಮಾಡ್ಕೊಂಡು ಹತ್ತುತ್ತಾ ಇದ್ದೀನಿ. ಎಲ್ಲರೂ ಆಶೀರ್ವಾದ ಮಾಡಿ, ನಮ್ಮ ಜನತೆ ಎಲ್ಲರೂ ಇದರಲ್ಲಿ ಏನೇ ಜನಗಳು ಬರೋ ಅಂಥ ದುಡ್ಡು ಯಾರು ಹೆಲ್ಪ್ ಮಾಡೋಂಗಿದ್ರೆ ಈ ದುಡ್ಡನ್ನ ನನ್ನ ಸ್ಪೋರ್ಟ್ಸ್ ಆಶ್ರಮಕ್ಕೋಸ್ಕರ ಯೂಸ್ ಮಾಡ್ತೀನಿ. ಇನ್ನು ಫ್ಯೂಚರಲ್ಲಿ ನನ್ನಲ್ಲಿ ನಾನು ಒಂದು ಸ್ಪೋರ್ಟ್ಸ್ ಕ್ಲಬ್ ಮಾಡಿ ಮಕ್ಕಳನ್ನ ಸಾಧನೆ ಮಾಡೋಕ್ಕೆ ಒಂದು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಮೀಡಿಯಾ ಮೂಲಕ ನೀವು ಯಾವಾಗಲೂ ನಾನು ಬೆನ್ನಿಂದ ಇರ್ತಾರೆ. ನಿಮ್ಮ ಧೈರ್ಯದಲ್ಲಿ ಇದನ್ನು ಧೈರ್ಯವಾಗಿ ಹತ್ತುತ್ತಾ ಇದ್ದೀನಿ. ಹತ್ತಿ ಮೇಲೆ ನಮ್ಮ ಶಿವನ ಆಶೀರ್ವಾದ ಪಡಿತೀನಿ. ಇದಕ್ಕೋಸ್ಕರ ನಮ್ಮ ವಿನಯನ ಮತ್ತು ನಮ್ಮ ಪ್ರಸನ್ನ, ನಮ್ಮ ಅಭಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾನು ಯಾವತ್ತೂ ಇವು ಮೂವರು ನನ್ನ ಲೈಫಲ್ಲಿ ಮರೆಯಲ್ಲ. ಮತ್ತು ನನ್ನ ಮೀಡಿಯಾದವರು ಮತ್ತು ಪ್ರಶ್ನವರು ಧನ್ಯವಾದ. ನಾನು ನಿಜವಾಗ್ಲೂ ಜೊತೆಗುಟ್ಟಿದ ಅಣ್ಣ ತಮ್ಮಗಳ ಥರ ನನ್ನ ಹಿಂದೆ ಸಪೋರ್ಟ್ ಮಾಡಿ ನಾನು ಬೆಳೆಸ್ತಾ ಇದ್ರೆ ಈ ಒಂದು ಇದಕ್ಕೆ, ಈ ಸಾಧನೆಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪ್ರಸಿದ್ಧಿ ಪಡೆದ ಜ್ಯೋತಿರಾಜ್ ಅವರ ಜೀವನ ಮುಳ್ಳಿನ ಹಾಸಿಗೆಯಾದರೂ ಸಮಾಜ ಸೇವೆ ಮುಖೇನ ಕರ್ನಾಟಕದಲ್ಲಿಯೇ ತನ್ನ ಹೆಸರು ಉಳಿಯಬೇಕೆಂಬುದು ಅವರ ಕನಸು. ಈ ಆಸೆ ಆದಷ್ಟು ಬೇಗ ಈಡೇರಲಿ ಎಂಬುದು ನಮ್ಮೆಲ್ಲರ ಆಶಯ.
ಭದ್ರಾ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್, ನವೀನ್ ಮಣಂತ್ಯಾರ್.